ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ಇವತ್ತು ಬೇಸಿಕ್ ಹಾರಿ ಚೈನ್ ಸ್ಟಿಚ್ನ ಹೇಗೆ ಹಾಕೋದು ಅಂತ ತೋರಿಸ್ತಿದ್ದೀನಿ. ಇದು ಹಾಕೋಕ್ಕೆ ನಮಗೆ ಝರಿ ಥ್ರೆಡ್ ಬೇಕು, ಹಾರಿ ನೀಡಲ್ ಮತ್ತು ಕಟರ್ ಬೇಕಾಗುತ್ತೆ ಥ್ರೆಡ್ನ ಕಟ್ ಮಾಡ್ಕೊಳ್ಳೋಕ್ಕೆ. ನಾನಿಲ್ಲಿ ತುಲಿ ಬ್ರ್ಯಾಂಡ್ದು 14.05 mm ತೊಗೊಂಡಿದ್ದೀನಿ ನೀಡಲ್ ಸೈಜ್. ಝರಿ ಥ್ರೆಡ್ನ ನಾವು ಫಸ್ಟಿಗೆ ಗಂಟು ಹಾಕ್ಕೋಬೇಕು. ಈ ರೀತಿಯಾಗಿ ಗಂಟು ಹಾಕ್ಕೊಂಡ್ಮೇಲೆ ನಾನು ಯಾವ ರೀತಿಯಾಗಿ ಬೆರಳಿಗೆ ಸುತ್ಕೋಬೇಕು ಅಂತ ತೋರಿಸ್ತೀನಿ ಇಲ್ಲಿ ನೋಡಿ. ಈ ರೀತಿಯಾಗಿ ಫಸ್ಟಿಗೆ ನಾವು ಥ್ರೆಡ್ನ ಇಟ್ಕೊಂಡು ಈ ರೀತಿಯಾಗಿ ಒಂದು ರೌಂಡ್ ಸುತ್ಕೊಂಡು ಆ ಗಂಟ ಏನಿದೆ ಆ ಗಂಟನ್ನ ಈ ರೀತಿ ಎರಡು ಬೆರಳಲ್ಲೂ ಇಟ್ಕೋಬೇಕು. ಈ ರೀತಿ ಇಟ್ಕೊಳ್ಳೋದ್ರಿಂದ ನಮಗೆ ನೀಡಲಿಂದ ನಾವು ದಾರ ತಗೊಳ್ಳೋಕ್ಕೆ ಈಸಿ ಆಗುತ್ತೆ. ಮೇಲೆ ಕೆಳಗಿಂದ ಮೇಲೆ ತಗೊಂಬರ್ಬೇಕಲ್ಲ ಕ್ಲಾತ್ ಕೆಳಗಡೆಯಿಂದ, ಸೊ ಈಸಿಯಾಗಿ ಲಾಕ್ ಆಗುತ್ತೆ ನೀಡಲ್ಗೆ. ತೋರಿಸ್ತೀನಿ ಯಾವ ರೀತಿಯಾಗಿ ನಾವು ಇಟ್ಕೊಂಡು ನೋಡಿ. ಈ ಸೆಂಟರ್ ಕೆಳಗಡೆ ನಾನು ತೋರ್ಸೋಕ್ಕಾಗಲ್ಲ ಅಂತ ಇಲ್ಲಿ ತೋರಿಸ್ತಿದ್ದೀನಿ ನೋಡಿ. ಈ ರೀತಿಯಾಗಿ ನಾವು ಲಾಕ್ ಮಾಡ್ಕೋಬೇಕು ನೀಡಲಿಂದ ಕೆಳಗಡೆಯಿಂದ ಮೇಲೆ ತರಬೇಕಾದ್ರೆ. ಇಲ್ಲಿ ನೋಡಿ, ನಾನು ಇಲ್ಲಿ ನೀಡಲ್ ಪಾಯಿಂಟ್ ಏನಿದೆ ನಾವು ಯಾವ ಕಡೆ ಸ್ಟಿಚಸ್ ಹಾಕ್ತೀವಿ ಆ ಸೈಡ್ಗೆ ಪಾಯಿಂಟ್ ಇರಬೇಕು. ಈಗ ನನ್ನ ಕಡೆ ಮೇಲಿಂದ ಕೆಳಗಡೆಗೆ ಹಾಕೋಬರ್ತಿದ್ದೀನಿ. ಸೊ ನೀಡಲ್ ಪಾಯಿಂಟು ನಮಗೆ ನಮ್ಮ ಕಡೆ ಇರಬೇಕು. ದಾರ ಸೂಜಿನ ಚುಚ್ಚಿ ದಾರಾನ ಮೇಲೆ ತಗೊಬರಬೇಕು. ಮೇಲೆ ತಗೊಂಡು ಇಲ್ಲೊಂದು ಸ್ಮಾಲ್ ಚೈನ್ ಸ್ಟಿಚ್ನ ಹಿಂದಕ್ಕೆ ಹಾಕ್ಕೊಳ್ತೀನಿ. ಇದರಿಂದ ನಮಗೆ ಸ್ಟಿಚಸ್ ಬೇಗ ಬಿಚ್ಕೊಳ್ಳೋದಿಲ್ಲ. ಒಂದು ವೇಳೆ ಬಿಚ್ಚೋಂಗಿದ್ರೆ ಇದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೀವು. ಒಂದು ಸ್ಮಾಲ್ ಚೈನ್ ಸ್ಟಿಚ್ನ ಹಾಕ್ಕೊತಿದ್ದೀನಿ. ಬ್ಯಾಕ್ ಸ್ಟಿಚ್ ಅಂತಾರೆ, ಲಾಕ್ ಥರ ಇರುತ್ತೆ ಇದು ನೋಡಿ. ಈ ರೀತಿಯಾಗಿ ದಾರಾನ ಮೇಲೆ ತಂದ ಮೇಲೆ ನಾವು ಏನು ಮಾಡಬೇಕು, ಸೂಜಿನ ಚುಚ್ಚಬೇಕು. ಕೆಳಗಡೆ ದಾರಾನ ನೀಡಲ್ಗೆ ಸುತ್ಕೋಬೇಕು. ಬ್ಯಾಕ್ ಸೈಡಿಂದ ದಾರಾನ ಮೇಲೆ ತಂದು ಈ ರೀತಿಯಾಗಿ ಮೇಲೆ ತಗೊಂಡು ಹಿಂದೆ ಹೋಗಿ ಮುಂದೆ ಬರಬೇಕು. ನೀಡಲ್ ರೊಟೇಷನ್ ನೋಡ್ಕೊಳ್ಳಿ. ಚುಚ್ಚಿದ್ದೀನಿ, ಕೆಳಗಡೆ ದಾರಾನ ಸುತ್ಕೊಂಡಿದ್ದೀನಿ, ಹಿಂದೋಗಿ ಮುಂದೆ ಬರ್ತಿದ್ದೀನಿ. ನೀಡಲ್ ಪಾಯಿಂಟ್ ನನ್ನ ಕಡೆನೇ ಇದೆ. ಜಸ್ಟ್ ನಾವು ಥ್ರೆಡ್ನ ಸುತ್ತಿದ್ದೀವಿ ನೀಡಲ್ಗೆ, ನಾವಲ್ಲಿ ಏನೂ ಮಾಡಲ್ಲ. ಜಸ್ಟ್ ಬ್ಯಾಕ್ ಹೋಗಿ ಮುಂದೆ ಬರ್ತೀವಿ. ಇದರಿಂದ ಏನು ಅಂದರೆ ಹಿಂದೆ ಇರೋ ಥ್ರೆಡ್ಡು ಕೆಳಗಡೆ ಕೂರುತ್ತೆ. ನಾವು ಹಿಂದೆ ಹೋಗಿದ್ದು ನೋಡಿ, ಅಲ್ಲಿ ಕೆಳಗಡೆ ಕೂರುತ್ತೆ. ಈ ರೀತಿಯಾಗಿ ಹಿಂದೋಗಿ ಮುಂದೆ ಬರಬೇಕು. ಬ್ಯಾಕ್ ಫ್ರಂಟ್ ಈ ರೀತಿಯಾಗಿ ಪ್ರಾಕ್ಟೀಸ್ ಮಾಡ್ಕೋಬೇಕು. ತುಂಬ ನೀಡಲ್ನ ತುಂಬ ರೊಟೇಷನ್ ಮಾಡಬೇಡಿ. 90 ಡಿಗ್ರಿಯಲ್ಲಿ ಜಸ್ಟ್ ನಾವು ತಿರುಗಿಸ್ಕೋಬೇಕಾಗುತ್ತೆ ನೀಡಲ್ನ ನೋಡಿ. ಹಿಂದೆ ಹೋಗಿ ಮುಂದೆ ಬರಬೇಕು. ಚುಚ್ಚಿ ದಾರಾನ ಸುತ್ಕೋಬೇಕು ನೀಡಲ್ಗೆ, ಹಿಂದೋಗಿ ಮುಂದೆ ಬರಬೇಕು ನೋಡಿ. ಈ ರೀತಿಯಾಗಿ ದಾರಾನ ಮೇಲೆ ತಂದು ಹಿಂದಕ್ಕೆ ಹೋಗಿ ಮುಂದಕ್ಕೆ ಬರಬೇಕು. ಬ್ಯಾಕ್ ಫ್ರಂಟ್ ನೀಡಲ್ನ ಚುಚ್ಚಿ ಸುತ್ಕೊಳ್ಳಿ ದಾರಾನ ಕೆಳಗಡೆ, ಹಾಗೆ ಹಿಂದೆ ಮುಂದೆ ರೊಟೇಷನ್ ಮಾಡಬೇಕು. ಈಗ ಕೆಳಗಡೆಯಿಂದ ಮೇಲ್ಗಡೆ ಹಾಕೋಣ ಸ್ಟಿಚಸ್ನ. ಸೇಮ್ ಅದೇ ಥರ ನಾನು ಇಲ್ಲಿ ಬ್ಯಾಕ್ ಸ್ಟಿಚ್ ಇನ್ನೊಂದು ಹಿಂದಕ್ಕೆ ಹಾಕ್ಕೊಂಡೆ, ದಾರಾನ ಕೆಳಗಡೆ ಸುತ್ಕೊತಿದ್ದೀನಿ, ಹಿಂದೆ ಮುಂದೆ. ಈಗ ಬ್ಯಾಕ್ ಫ್ರಂಟ್ ನೋಡಿ, ಚುಚ್ಚಿದ್ದೀನಿ, ಬ್ಯಾಕ್ ಫ್ರಂಟ್ ಚುಚ್ಚಬೇಕು, ಸುತ್ಕೋಬೇಕು ದಾರಾನ, ಹಿಂದೆ ಮುಂದೆ ರೊಟೇಷನ್ ಮಾಡ್ಕೊತ ಹೋಗ್ಬೇಕು ನಾವಿಲ್ಲಿ. ಸ್ಟಾರ್ಟಿಂಗು ನೀವು ಸ್ವಲ್ಪ ದೊಡ್ಡ ಚೈನ್ ಸ್ಟಿಚ್ನ ಹಾಕ್ಕೊಳ್ಳಿ. ಹತ್ರ ಹಾಕ್ಬಿಡಿ. ಈ ಥರ ಲಾಂಗಲ್ಲಿ ಹಾಕಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಈಸಿ ಆಗುತ್ತೆ. ಆಮೇಲೆ ಹತ್ರ ಹಾಕ್ಕೊಳ್ಳೋದನ್ನು ಪ್ರಾಕ್ಟೀಸ್ ಮಾಡಿ. ಇಲ್ಲಿ ಹೆಣ್ಣಾಟ್ನ ನೀವು ಬೇಕಾದರೆ ಬೇರೆ ವೀಡಿಯೋಸ್ ತುಂಬಾ ಇದೆ. ಹೆಣ್ಣಾಟ್ ಹೇಗೆ ಹಾಕೋದು ಅಂತ ಅದರಲ್ಲಿ ನೋಡಿ ಹಾಕ್ಕೊಳ್ಳಿ. ಇದರಲ್ಲೇ ಹೇಳಿದ್ರೆ ಕನ್ಫ್ಯೂಷನ್ ಆಗುತ್ತೆ ಅಂತ ನಾನು ಹೇಳ್ತಿಲ್ಲ. ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದ್ರೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.